ಸ್ನೇಹಿತರೆ, ಸಿಂಹಧ್ವಜ ಚಾನೆಲ್ಗೆ ಸ್ವಾಗತ. ಹಿಂದಿನ ಎಲ್ಲ ವಿಡಿಯೋಗಳಿಗೆ ನೀವು ತುಂಬ ಉತ್ತಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಾ. ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಜಾತಕದ 6ನೇ ಮನೆಯ ಬಗ್ಗೆ ಹಾಗೂ ಆ ಮನೆಯಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನು ನೋಡೋಣ. ಜಾತಕ ಕುಂಡಲಿಯಲ್ಲಿ 6, 8, 12 ಈ 3 ಮನೆಗಳು ದುಸ್ಥಾನಗಳು ಅನ್ನೋದನ್ನು ಹೇಳಿದ್ದೆ. ಹಾಗೆ ಈ 6ನೇ ಭಾವ ಗ್ಯಾದರಿಂಗ್ ಹೌಸ್ ಅಂದರೆ ಉಪಚಯ ಸ್ಥಾನ ಅಂತ ಕೂಡ ಹೇಳಿದ್ದೆ. ಈ 6ನೇ ಭಾವ ಸಂಪೂರ್ಣವಾಗಿ ಅಶುಭ ಸ್ಥಾನ ಅಲ್ಲ. ಈ ಗ್ಯಾದರಿಂಗ್ ಹೌಸ್ ಅದೇ ಉಪಚಯ ಸ್ಥಾನ ಅಂದರೆ ನಮ್ಮ ಸ್ವಪ್ರಯತ್ನದ ಮೂಲಕ ಈ ಮನೆಯ ಫಲಗಳನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಇನ್ನು ಈ 6ನೇ ಭಾವದಲ್ಲಿ ಹಲವಾರು ಶುಭ ಅಶುಭ ಎರಡೂ ಕಾರಕತ್ವಗಳು ಬರುತ್ತೆ. ಅದು ಯಾವುದು ಅಂತ ನೋಡೋದಾದರೆ ಈ ಭಾವವನ್ನು ರೋಗ ಋಣ ಶತ್ರು ಭಾವ ಅಂತ ಕರೆಯಲಾಗುತ್ತೆ. ರೋಗಗಳು, ಸಾಲಗಳು, ವೈರಿಗಳು, ಕೋರ್ಟ್ ಕೇಸ್ಗಳು, ಅಡ್ಡಿ ಆತಂಕಗಳು, ಸಮಸ್ಯೆಗಳು, ಸೇವಕರು, ಸಹಾಯಕರು, ವೈದ್ಯರು, ಲಾಯರ್ಗಳು, ಜಡ್ಜ್ಗಳು, ಪೊಲೀಸ್, ನರ್ಸ್ಗಳು, ಆಸ್ಪತ್ರೆ, ಸರ್ಜರಿ, ಆಪರೇಷನ್ಗಳು, ಸ್ಪರ್ಧೆ ಪ್ರತಿಸ್ಪರ್ಧೆಗಳು, ಸೇಡು, ಔಷಧಿ ಹಾಗೂ ಚಿಕಿತ್ಸೆಗಳು, ಸಾಕು ಪ್ರಾಣಿಗಳು, ಶ್ರಮ, ಶಿಸ್ತು, ಹಣಕಾಸು ಸಮಸ್ಯೆಗಳು, ದಿನನಿತ್ಯದ ಕೆಲಸಗಳು, ದೇಹದ ರೋಗ ನಿರೋಧಕ ಶಕ್ತಿ, ಹೊಟ್ಟೆಯ ಸಮಸ್ಯೆ, ಕರ್ಮಫಲಗಳು, ವಿಳಂಬ, ಬುದ್ಧಿವಂತಿಕೆ, ಸೋದರ ಮಾವ ಮುಂತಾದ ವಿಷಯಗಳು ಈ 6ನೇ ಭಾವದಲ್ಲಿ ಬರುತ್ತೆ. ನಾನು ನಿಮಗೆ ಈ ಹಿಂದೆ ಕರ್ಮ ಸಿದ್ಧಾಂತ ಅಂತ ಒಂದು ವಿಡಿಯೋ ಮಾಡಿ ಜ್ಯೋತಿಷ್ಯಕ್ಕೆ ಈ ಕರ್ಮ ಸಿದ್ಧಾಂತ ಹೇಗೆ ಪೂರಕವಾಗಿದೆ ಅಂತ ಹೇಳಿದ್ದೆ. ನೀವಿನ್ನು ನೋಡದೇ ಇದ್ದರೆ ಆ ವಿಡಿಯೋವನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಭಾವದ ಬಗ್ಗೆ ಹಲವಷ್ಟು ವಿಚಾರಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗಾಗಲೇ ನಾನು ನಿಮಗೆ 5 ಭಾವಗಳ ಬಗ್ಗೆ ಹಾಗೂ ಪ್ರತಿ ಭಾವದಲ್ಲಿ ಯಾವ ಯಾವ ಗ್ರಹಗಳಿದ್ರೆ ಏನು ಫಲ ಅಂತ ಹೇಳಿದ್ದೆ. ಈ 6ನೇ ಭಾವದಲ್ಲಿ ಕ್ರೂರ ಸ್ವಭಾವದ ಗ್ರಹಗಳಿದ್ರೆ ಈ ಭಾವ ಶುಭ ಫಲಿತಾಂಶಗಳನ್ನು ಕೊಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಲಗ್ನ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ ಭಾವಗಳಲ್ಲಿ ಸೂರ್ಯ, ಕುಜ, ಶನಿ, ರಾಹು, ಕೇತುಗಳಿದ್ರೆ ಸಮಸ್ಯೆಗಳು ಜಾಸ್ತಿ ಅನ್ನೋದನ್ನು ಹೇಳಿದ್ದೆ. ಯಾಕಂದರೆ ಅವು ಬಹುತೇಕ ಶುಭ ಸ್ಥಾನಗಳು. ಆದರೆ ಈ 6ನೇ ಭಾವ ಅಶುಭ ಸ್ಥಾನ. ಇಂತಹ ಸ್ಥಾನದಲ್ಲಿ ಅದರಲ್ಲೂ ಉಪಚಯ ಸ್ಥಾನಗಳಾದ 3, 6, 10, 11ನೇ ಭಾವದಲ್ಲಿ ಕ್ರೂರ ಗ್ರಹಗಳಿರೋದು ಒಳ್ಳೆಯದೇ ಅಂತ ಬೇಸಿಕ್ ಹಂತದಲ್ಲಿ ಹೇಳಬಹುದು. ಇನ್ನೊಂದು ವಿಷಯವನ್ನ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಮೊದಲ 5 ಮನೆಗಳಲ್ಲಿ ಯಾವ ಯಾವ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ಹೇಳಿದ್ದೆ. ಆದರೆ ಯಾವುದೇ ಭಾವದಲ್ಲಿ ಯಾವ ಗ್ರಹಗಳು ಇಲ್ಲದಿದ್ದರೆ ಏನು ಫಲ ಅನ್ನೋದನ್ನ ಹೇಳಿರಲಿಲ್ಲ. ಅದಕ್ಕೆ ಕಾರಣ ಕೂಡ ಇದೆ. ನೀವೆಲ್ಲ ನನ್ನ ಜಾತಕದ ಇಂತಹ ಮನೆಗಳಲ್ಲಿ ಯಾವ ಗ್ರಹವೂ ಇಲ್ಲ, ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ತುಂಬ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಯಾವುದೇ ಭಾವದಲ್ಲಿ ಗ್ರಹಗಳಿಲ್ಲದಿದ್ದರೆ ಚಿಂತಿಸೋ ಯಾವ ಅಗತ್ಯನೂ ಇಲ್ಲ. ಕುಂಡಲಿಯಲ್ಲಿ ಇರೋದು 12 ಮನೆಗಳು, ಆದರೆ ಇರೋ ಗ್ರಹಗಳು ಕೇವಲ 9 ಮಾತ್ರ. ಒಂದೊಂದು ಮನೆಯಲ್ಲಿ ಒಂದೊಂದೇ ಗ್ರಹಗಳಿದ್ರೂ ಕೂಡ 3 ಮನೆಯಾದರೂ ಖಾಲಿ ಇರಲೇಬೇಕು. ಅಂದರೆ ಅದೆಂತಹ ಪುರಾಣ ಪುರುಷನ ಜಾತಕವಾದರೂ ಕೂಡ ಆ ಜಾತಕದಲ್ಲಿ 3 ಮನೆಗಳಲ್ಲಿ ಗ್ರಹಗಳು ಇರೋದಿಲ್ಲ ಅಂತ ತಾನೇ ಅರ್ಥ. ಹೀಗಾಗಿ ಯಾವುದೇ ಮನೆಯಲ್ಲಿ ಗ್ರಹ ಇಲ್ಲ ಅಂತ ಗೊಂದಲ ಪಡೋ ಅವಶ್ಯಕತೆ ಇಲ್ಲ. ಗ್ರಹಗಳಿಲ್ಲದ ಕಾರಣಕ್ಕೆ ಆ ಭಾವದ ಕಾರಕತ್ವ ಯಾವುದು ನಿಮಗೆ ಸಿಗೋದಿಲ್ಲ ಅನ್ನೋದು ಅರ್ಥವಲ್ಲ. ನಿಮ್ಮ ಆ ಭಾವವನ್ನು ಯಾವ ಗ್ರಹಗಳು ದೃಷ್ಟಿಸುತ್ತೆ, ನಿಮ್ಮ ಆ ಭಾವದ ಅಧಿಪತಿ ಯಾವ ಮನೆಯಲ್ಲಿದ್ದಾನೆ, ನಿಮ್ಮ ಆ ಅಧಿಪತಿ ಯಾವ ಗ್ರಹದ ಜೊತೆ ಇದ್ದಾನೆ, ಆ ಅಧಿಪತಿಯನ್ನು ಯಾವ ಗ್ರಹಗಳು ದೃಷ್ಟಿಸ್ತಾ ಇದೆ, ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಆ ಭಾವ ಕಾರಕತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಇದೆಲ್ಲವನ್ನ ನಾನು ನಿಮಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಇಡೀ ಜ್ಯೋತಿಷ್ಯ ತರಗತಿಯನ್ನು ಕೇವಲ 1-2 ವಿಡಿಯೋಗಳಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ. ಎಲ್ಲವನ್ನ ಸುಲಭವಾಗಿ ಅರ್ಥವಾಗುವಂತೆ ಖಂಡಿತ ಹೇಳ್ತೀನಿ. ಒಂದೊಂದಾಗಿ ವಿಷಯ ತಿಳಿದುಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋದರೆ ಎಲ್ಲವೂ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಇನ್ನು ಈ 6ನೇ ಭಾವದಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ನೋಡೋಣ. 6ನೇ ಭಾವದಲ್ಲಿ ಸೂರ್ಯ ಇದ್ದರೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತಿಯನ್ನು ಪಡೆಯೋ ಯೋಗ ಇರುತ್ತೆ. ಪೊಲೀಸ್, ಮಿಲಿಟರಿ, ಕಾರಾಗೃಹ ಅಧಿಕಾರಿಗಳಾಗಿರೋ ಸಾಧ್ಯತೆ ಇರುತ್ತೆ. ರವಿ ರಾಜಗ್ರಹ. ಈ 6ನೇ ಭಾವದಲ್ಲಿ ಅಂತಹ ಸೂರ್ಯ ಇದ್ದರೆ ರೋಗ, ಸಾಲ, ಶತ್ರು ಇದ್ಯಾವುದರ ಸಮಸ್ಯೆಗಳು ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅಂತಹ ಸಮಸ್ಯೆಗಳೆದುರಾದರೂ ಕೂಡ ಸುಲಭವಾಗಿ ಅದರಿಂದ ಪಾರಾಗೋ ಶಕ್ತಿ ಇವರಲ್ಲಿ ಇರುತ್ತೆ. ತೇಜಸ್ಸು, ಬಲ, ಆತ್ಮವಿಶ್ವಾಸ, ಗೆಲುವು, ದೃಢವಾದ ಶರೀರ, ದೃಢವಾದ ವ್ಯಕ್ತಿತ್ವ ಇರುತ್ತೆ. ಸೂರ್ಯ ಆರೋಗ್ಯಕಾರಕ ಕೂಡ ಹೌದು. ಉತ್ತಮ ಇಮ್ಯುನಿಟಿ ಪವರ್ ಇವರಲ್ಲಿ ಇರುತ್ತೆ. ಗಾಂಭೀರ್ಯ, ಗತ್ತು, ತುಸು ಅಹಂಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಸ್ವಾಭಿಮಾನ, ಸ್ವಪ್ರಯತ್ನದ ಮೂಲಕ ಉತ್ತಮವಾಗಿ ಫಲವನ್ನು ಪಡಿತಾರೆ.
ಇನ್ನು 6ನೇ ಭಾವದಲ್ಲಿ ಚಂದ್ರ ಇದ್ದರೆ ಚಂದ್ರನಿಗೆ ಈ 6ನೇ ಭಾವ ಒಳ್ಳೆಯ ಸ್ಥಾನ ಅಲ್ಲ ಅಂತಾನೆ ಹೇಳ್ಬೋದು. ಮನಸ್ಸಿಗೆ ಕಾರಕನಾದ ಚಂದ್ರ 6ನೇ ಮನೆಯಲ್ಲಿರೋದು ಮನಸ್ಸು ಗೊಂದಲದಲ್ಲಿರೋದಕ್ಕೂ ಮನೋರೋಗಗಳಿಗೂ ಕಾರಣವಾಗುತ್ತೆ. ಈ ನಮ್ಮ ದೇಹಕ್ಕೂ ಮೂಲ ಮನಸ್ಸೇ ಆಗಿರೋದ್ರಿಂದ ದೈಹಿಕ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮವನ್ನು ನೀಡುತ್ತೆ. ಶಾರೀರಿಕವಾಗಿ ಮಾನಸಿಕವಾಗಿ ಬಲಹೀನರಾಗಿರೋ ಸಾಧ್ಯತೆ ಹೆಚ್ಚು. ಒಂದು ವೇಳೆ ಈ ಸ್ಥಾನ ಚಂದ್ರನಿಗೆ ಉಚ್ಚ ಸ್ಥಾನವಾದಲ್ಲಿ ಅಥವಾ ಪೂರ್ಣಚಂದ್ರ 6ನೇ ಭಾವದಲ್ಲಿ ಇದ್ದಲ್ಲಿ ಈ ಫಲಿತಾಂಶಗಳಲ್ಲಿ ಸಾಕಷ್ಟು ಡಿಸ್ಕೌಂಟನ್ನು ಪಡೆದುಕೋಬಹುದು. ಇನ್ನು 6ನೇ ಭಾವದಲ್ಲಿ ಕುಜ ಇದ್ದರೆ ಅಧಿಕ ಕೋಪ, ಶತ್ರುನಾಶ, ಕಾಮವಾಂಛೆ, ರೋಗ ಋಣಗಳನ್ನು ನಾಶ ಮಾಡ್ತಾನೆ. ರಾಜಕೀಯದಲ್ಲಿ ಚುರುಕುತನವನ್ನು ಹೊಂದಿರ್ತಾರೆ. ಪೊಲೀಸ್, ಮಿಲಿಟರಿ, ಬಾಕ್ಸಿಂಗ್, ಸ್ಪೋರ್ಟ್ಸ್, ಕರಾಟೆ, ಕುಂಗ್ಫು ಮುಂತಾದ ಹೋರಾಟದ ಹಿನ್ನೆಲೆ ಇರೋ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯನ್ನು ಪಡಿತಾರೆ. ಆಯುಧಗಳ ಮೇಲೆ ವ್ಯಾಮೋಹವನ್ನು ಹೊಂದಿರ್ತಾರೆ. ಕೋರ್ಟ್ ಕೇಸ್ಗಳಲ್ಲಿ ವಿಜಯವನ್ನು ಸಾಧಿಸ್ತಾರೆ. ಭೂಮಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳ ಜೊತೆ ಕೃಷಿಯಲ್ಲೂ ಕೂಡ ಉತ್ತಮ ಅಭಿವೃದ್ಧಿಯನ್ನು ಹೊಂದ್ತಾರೆ. ವಕೀಲರು, ಜಡ್ಜ್ಗಳಾಗಿರೋ ಸಾಧ್ಯತೆ ಕೂಡ ಇರುತ್ತೆ. ಜೀವನದಲ್ಲಿ ಥ್ರಿಲ್ ಇಲ್ಲದೆ ಯಾವ ಕೆಲಸವನ್ನು ಇವರು ಮಾಡೋದಿಲ್ಲ. ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಸೋಮಾರಿತನ ಇರೋದಿಲ್ಲ. ಸೋಮಾರಿಗಳನ್ನು ಸಹಿಸೋದು ಇಲ್ಲ. ಕುಜನಿಗೆ ಇಡೀ ಜಾತಕದಲ್ಲಿ ಅದ್ಭುತ ಸ್ಥಾನ ಅಂದರೆ ಅದು 6ನೇ ಮನೆ. ಈ ಭಾವ ಮಕರವಾಗಿದ್ದು ಈ ಭಾವದಲ್ಲಿ ಕುಜ ಇದ್ದರೆ ಪೊಲೀಸ್ ಅಥವಾ ಮಿಲಿಟರಿಯಲ್ಲಿ ಉನ್ನತ ಅಧಿಕಾರಿಯಾಗೋ ಸಾಧ್ಯತೆ ಇರುತ್ತೆ. ಕ್ರೀಡೆಗಳಲ್ಲಿದ್ದರೆ ದೇಶ ವಿದೇಶಗಳಲ್ಲಿ ಹೆಸರು ಮಾಡೋ ಅವಕಾಶ ಸಿಗುತ್ತೆ. ಈ 6ನೇ ಭಾವ ಕುಜನಿಗೆ ನೀಚ ಸ್ಥಾನವಾದ ಕರ್ಕಾಟಕವಾದರೆ ವಿರುದ್ಧ ಪರಿಣಾಮಗಳಿರುತ್ತೆ. ಇನ್ನು ಬುಧ 6ನೇ ಮನೆಯಲ್ಲಿದ್ದರೆ ಈ ಬುಧನಿಗೆ 6ನೇ ಮನೆ ಮಿಶ್ರಮ ಫಲಿತಾಂಶವನ್ನು ನೀಡುತ್ತೆ. ಸ್ವತಂತ್ರವಾಗಿ 6ನೇ ಮನೆಯಲ್ಲಿ ಬುಧ ಒಂದೇ ಗ್ರಹ ಇದ್ದರೆ ಹೆಚ್ಚಿನ ಒಳ್ಳೆಯ ಫಲಗಳಾಗಲಿ ಹೆಚ್ಚಿನ ಕೆಟ್ಟ ಫಲಗಳಾಗಲಿ ಇರೋದಿಲ್ಲ. ಸಾಮಾನ್ಯ ಒಳ್ಳೆಯ ಅಂಶಗಳು ಯಾವುದು ಅಂತ ನೋಡೋದಾದರೆ ಬುಧ 6ನೇ ಮನೆಯಲ್ಲಿರೋದ್ರಿಂದ ತನ್ನ ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಗೆಲ್ಲೋ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆ ಇರುತ್ತೆ. ಚುರುಕಾದ ಮನಸ್ಸು, ದಿನನಿತ್ಯದ ಕೆಲಸವನ್ನು ಆಸಕ್ತಿಯಿಂದ ಮಾಡ್ತಾರೆ. ವಾದ ವಿವಾದಗಳನ್ನು ಮಾತಿನ ಮೂಲಕ ಗೆಲ್ಲೋ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕಾನೂನು ವಿಷಯಗಳಲ್ಲಿ ಜ್ಞಾನ ಇರುತ್ತೆ. ವೈದ್ಯಕೀಯ ರಂಗದಲ್ಲಿ ಕೂಡ ಒಳ್ಳೆಯ ಅವಕಾಶವನ್ನು ಪಡಿತಾರೆ. ಇನ್ನು ಕೆಟ್ಟ ಅಂಶಗಳನ್ನು ನೋಡೋದಾದರೆ ಅತಿಯಾದ ಆತಂಕ, ಕಿರಿಕಿರಿಯನ್ನು ಅನುಭವಿಸ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಜಗಳಕ್ಕೆ ಇಳಿಯೋ ಸ್ವಭಾವ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ. ಕೆಲಸದಲ್ಲಿ ನಿರಂತರ ಬದಲಾವಣೆಗಳಿರುತ್ತೆ. ಈ ಭಾವ ಬುಧನಿಗೆ ಮಿತ್ರ ಸ್ವಕ್ಷೇತ್ರವಾದರೆ ಒಳ್ಳೆಯ ಫಲ ಹಾಗೂ ಶತ್ರು ನೀಚ ಕ್ಷೇತ್ರವಾದರೆ ಕೆಟ್ಟ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಗುರು 6ನೇ ಮನೆಯಲ್ಲಿದ್ದರೆ ಇದನ್ನು ಶಾಸ್ತ್ರ ಗುರು ಷಟ್ಕ ದೋಷ ಅಂತಾನೆ ಗುರುತಿಸುತ್ತೆ. ಅಂದರೆ ಸಹಜ ಶುಭನಾದ ಗುರುವು ಶುಭ ಸ್ಥಾನಗಳಲ್ಲಿದ್ದು ಶುಭ ಫಲಿತಾಂಶವನ್ನೇ ಹೆಚ್ಚು ಮಾಡೋದು ಒಳ್ಳೆಯ ವಿಷಯ. ಆದರೆ ಪಾಪಗ್ರಹಗಳಿಂದ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾದ 6ನೇ ಮನೆಯಲ್ಲಿ ಗುರು ಇದ್ದರೆ ಒಂದು ಇತರ ಸ್ಥಾನದಲ್ಲಿನ ಶುಭ ಫಲಿತಾಂಶವನ್ನು ಕಳೆದುಕೊಂಡ ಹಾಗೆ ಅಲ್ವಾ. ರೋಗ ಋಣ ಶತ್ರು ಬಾಧೆಗಳನ್ನು ಗುರು ಕೂಡ ನಿವಾರಿಸ್ತಾನೆ. ಹಾಗೆ 6ನೇ ಭಾವದಲ್ಲಿರುವ ಗುರುವಿನ 5ನೇ ದೃಷ್ಟಿ 10ನೇ ಮನೆಯ ಮೇಲೆ ಬೀಳೋದ್ರಿಂದ ಉದ್ಯೋಗದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಪಡಿತಾರೆ. ಈ 6ನೇ ಮನೆ ಗುರುವಿಗೆ ಸ್ವಂತ ಹಾಗೂ ಉಚ್ಚ ಕ್ಷೇತ್ರವಾದರೆ ಉತ್ತಮ ಫಲಿತಾಂಶಗಳನ್ನು ಹಾಗೂ ನೀಚ ಅಥವಾ ಶತ್ರು ಕ್ಷೇತ್ರವಾದರೆ ಕೆಟ್ಟ ಫಲಗಳನ್ನು ಪಡಿಬೇಕಾಗುತ್ತೆ. 6ನೇ ಭಾವದಲ್ಲಿ ಶುಕ್ರ ಇದ್ದರೆ ಸಹಜ ಶುಭನಾದ ಶುಕ್ರ 6ನೇ ಮನೆಯಲ್ಲಿದ್ದರೆ ಶೋಕಿಗಾಗಿ ವಿಲಾಸಿ ಜೀವನಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಶತ್ರುಗಳು ಜಾಸ್ತಿ ಆಗ್ತಾರೆ. ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಪರಸ್ತ್ರೀ ವ್ಯಾಮೋಹ, ಇದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರುತ್ತೆ. ಸಮಾಜದಲ್ಲಿ ಗೌರವ ಕಳೆದುಕೊಳ್ಳೋ ಭಯ ಇರುತ್ತೆ. ಪರಸ್ತ್ರೀ ವಿಧೇಯರಾಗಿರೋ ಅವಕಾಶ ಹೆಚ್ಚು. ಈ ಭಾವ ಶುಕ್ರನಿಗೆ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರವಾದರೆ ಮಿಶ್ರಮ ಫಲಗಳನ್ನು ಪಡೆಯಬಹುದು. ಆದರೆ ಈ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡೋದು ಬಹಳ ಕಷ್ಟ. ಶನಿ 6ನೇ ಭಾವದಲ್ಲಿದ್ದರೆ ಈ ಭಾವ ಶನಿಗೆ ಒಳ್ಳೆಯ ಸ್ಥಾನ ಅಂತಾನೆ ಹೇಳ್ಬೋದು. ಶನಿ ಶತ್ರುಜಯವನ್ನು ಕೊಡ್ತಾನೆ. ಜಾತಕದಲ್ಲಿ ಯಾವುದಾದ್ರೂ ಒಂದು ಕೋನಾಧಿಪತಿ ಬಲವಾಗಿದ್ದರೂ ಕೂಡ ಶನಿ ದಶೆ ಇವರಿಗೆ ರಾಜಯೋಗವನ್ನು ಕೊಡುತ್ತೆ. ಈ ಭಾವದಲ್ಲಿರೋ ಶನಿ ತನ್ನ 3ನೇ ದೃಷ್ಟಿಯಿಂದ ಅಷ್ಟಮ ಭಾವವನ್ನು ನೋಡೋ ಕಾರಣ ದೀರ್ಘಾಯುಷ್ಯವನ್ನು ಹೊಂದಿರ್ತಾರೆ. ಸೇವಾ ರಂಗದಲ್ಲಿ ಕೆಲಸ, ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಇವರು ಪಡಿತಾರೆ. ಇನ್ನು 6ನೇ ಭಾವದಲ್ಲಿ ರಾಹು ಇದ್ದರೆ ಈ ಭಾವದಲ್ಲಿ ರಾಹುವಿಗೂ ಕೂಡ ಉತ್ತಮ ಫಲಿತಾಂಶಗಳನ್ನೇ ನಿರೀಕ್ಷೆ ಮಾಡಬಹುದು. ಎಂತಹ ಪ್ರತಿಸ್ಪರ್ಧೆ ಇದ್ರೂ ಗೆಲ್ಲೋ ಸಾಮರ್ಥ್ಯ ಇವರಿಗಿರುತ್ತೆ. ಈ ಭಾವದಲ್ಲಿ ರಾಹು ಇರೋ ವ್ಯಕ್ತಿ ನಾಯಕ, ಶ್ರಮಿಕ, ಧಾರ್ಮಿಕ, ಪರಿಪಾಲನಾ ವ್ಯಕ್ತಿತ್ವವನ್ನು ಹೊಂದಿದವನಾಗ್ತಾನೆ.
ಈ ರಾಹುವಿಗೆ ಈ ಭಾವ ಪ್ರಶಸ್ತವಾದ ಜಾಗ. ಉತ್ತಮ ಕೆಲಸ, ಉತ್ತಮ ಸಂಪಾದನೆ, ಉತ್ತಮ ವೈವಾಹಿಕ ಜೀವನವನ್ನ ರಾಹು ಈ ಮನೆಯ ಮೂಲಕ ಕೊಡ್ತಾನೆ. 6ನೇ ಭಾವದಲ್ಲಿ ಕೇತು ಇದ್ರೆ, ಕೇತುವಿಗೆ ಇಡೀ ಜಾತಕ ಚಕ್ರದಲ್ಲಿ ಸರಿಯಾದ ಸ್ಥಾನ ಅಂದರೆ ಅದು ಕೇವಲ 2 ಮನೆಗಳು ಮಾತ್ರ. ಒಂದು 6ನೇ ಮನೆ, ಇನ್ನೊಂದು 12ನೇ ಮನೆ. ಹೀಗಾಗಿ ಈ 6ನೇ ಭಾವ ಕೇತುವಿಗೂ ಕೂಡ ಉತ್ತಮ ಸ್ಥಾನ ಅಂತಾನೆ ಶಾಸ್ತ್ರಗಳು ಹೇಳುತ್ತೆ. 6ನೇ ಭಾವದಲ್ಲಿ ಕೇತು ಇದ್ರೆ ಅಧಿಕ ಧನ ಸಂಪಾದನಾ ಯೋಗ ಇರುತ್ತೆ. ಕೇತು ದಶೆಯಲ್ಲಿ ಅಭಿವೃದ್ಧಿ ಹೊಂದ್ತಾರೆ. ವಿಶಾಲ ಹೃದಯ, ಧನ ಸಂಪತ್ತು, ಕ್ರೀಡೆಗಳು, ಯೋಗ ಮುಂತಾದ ಕ್ಷೇತ್ರಗಳಲ್ಲಿ ಅಪಾರ ಪ್ರತಿಭೆಯನ್ನ ಹೊಂದಿರುತ್ತಾರೆ. ಗಮನಿಸಿ, ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲಾ ಫಲಸೂತ್ರಗಳು ಸಾಧಾರಣ ಬೇಸಿಕ್ ಅಂಶಗಳು ಮಾತ್ರ. ಯಥಾವತ್ತಾಗಿ ಎಲ್ಲರ ಜಾತಕದಲ್ಲಿ ಹೀಗೆ ಇರೋದಿಲ್ಲ. ಕಾರಣ, ಜಾತಕದಲ್ಲಿ ಇತರ ಅಂಶಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಅನ್ನೋ ಅಂಶ ನಿಮಗೆ ಸದಾ ನೆನಪಲ್ಲಿರಬೇಕು. ಹಾಗೆ ನಮ್ಮ ಚಾನಲ್ ಮೆಂಬರ್ಶಿಪ್ ಕೂಡ ಓಪನ್ ಆಗಿದೆ. ಆಸಕ್ತರು ಆ ಮೆಂಬರ್ಶಿಪ್ ಖರೀದಿಸಿ ನಮ್ಮ ಚಾನಲ್ನಲ್ಲಿ ಬರೋ ವಿಡಿಯೋಗಳನ್ನು ಎಲ್ಲರಿಗಿಂತ 2 ದಿನ ಮೊದಲೇ ನೋಡಬಹುದು. ಇದರಿಂದ ನನಗೂ ನಿಮ್ಮ ಸಹಕಾರ ಸಿಕ್ಕಂತಾಗಿ ನನ್ನ ಪರಿಶ್ರಮಕ್ಕೆ ಚಿಕ್ಕ ಪ್ರತಿಫಲ ಸಿಕ್ಕಂತಾಗುತ್ತೆ. ಅಥವಾ ನೀವು ಕೇವಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು. ಇದು ಕೂಡ ನನಗೆ ಖುಷಿಯನ್ನೇ ಕೊಡುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.